ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜೀ ಕನ್ನಡದಲ್ಲಿ ಪ್ರಸಾರ ಆಗೋ ನಾಗಿನ್ 2 ಸೀರಿಯಲ್ನ ಶಿವಾನಿ ಅವರ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಪಾಂಡ್ಸ್ ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್ ಆದಮೇಲೆ ನಾನು ಸ್ವಿಸ್ ಬ್ಯೂಟಿಯಿಂದ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ವಾಟರ್ ಬೇಸ್ಡ್ ಪ್ರೈಮರ್ಸ್. ನನ್ನ ಸ್ಕಿನ್ ಆಯಿಲಿ ಮತ್ತು ಕಾಂಬಿನೇಷನ್ ಆಗಿರೋದ್ರಿಂದ ನಾನು ವಾಟರ್ ಬೇಸ್ಡ್ ಪ್ರೈಮರ್ಸ್ನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಸೊ ಥರ್ಡ್ ಸ್ಟೆಪ್, ಕಲರ್ ಕರೆಕ್ಟರ್. ನಾನು NYXಯಿಂದ ಕಲರ್ ಕರೆಕ್ಟರ್ ಪ್ಯಾಲೆಟ್ನ ಚೂಸ್ ಮಾಡಿದ್ದೀನಿ. ನನ್ನ ಆಕ್ನೆ ಸ್ಕಾರ್ಸ್, ಡಾರ್ಕ್ ಸರ್ಕಲ್ಸ್ ಮತ್ತು ಬ್ಲೆಮಿಶ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಫೌಂಡೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಇವಾಗ ಅದೇ ಬ್ರಷ್ನಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಬ್ಲೆಂಡರ್ನ ಯೂಸ್ ಮಾಡಿ, ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿ ಫೌಂಡೇಶನ್ ಅಷ್ಟನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ಫುಲಿ ನೀವು ನಾಗಿನಿ 2 ಸೀರಿಯಲ್ನ ನೋಡ್ತಾ ಇದ್ದೀರಾ, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಹಾಗಾಗಿ ನೀವು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಈ ಲುಕ್ನ ಕ್ರಿಯೇಟ್ ಮಾಡಬೇಕಂತ ಆಲ್ಮೋಸ್ಟ್ 2 ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಫೈನಲಿ ಇವಾಗ ಲುಕ್ನ ರೀಕ್ರಿಯೇಟ್ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಫೌಂಡೇಶನ್ ಕಂಪ್ಲೀಟ್ ಆಗಿ ಬ್ಲೆಂಡ್ ಮಾಡಿದ್ದೀನಿ. NYX ಇಂದ ಕನ್ಸೀಲರ್ನ ಯೂಸ್ ಮಾಡಿ ನನ್ನ ಅಂಡರ್ ಐ, ಡಾರ್ಕ್ ಸರ್ಕಲ್ಸ್, ಬ್ಲೆಮಿಶ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಕನ್ಸೀಲರ್ನ ಕೂಡ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಕನ್ಸೀಲರ್ ಕಂಪ್ಲೀಟ್ ಆಗಿ ಬ್ಲೆಂಡ್ ಆದಮೇಲೆ ಅದ್ರ ಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಕನ್ಸೀಲರ್ ಕೇಕಿ ಆಗಬಾರ್ದು ಅಥವಾ ಫೌಂಡೇಶನ್ ಕೇಕಿ ಆಗಿ ಕಾಣಿಸ್ಬಾರ್ದು ಅಂತ ಕಾಂಪ್ಯಾಕ್ಟ್ ಪೌಡರ್ನಲ್ಲಿ ಕನ್ಸೀಲರ್ ಮತ್ತು ಫೌಂಡೇಶನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸಲ ಐಬ್ರೋನ ರೀಶೇಪ್ ಮಾಡಿಕೊಂಡು ಐಬ್ರೋಸ್ ಒಳಗಡೆ ಇರೋ ಗ್ಯಾಪ್ಸ್ನ ಫಿಲ್ ಮಾಡಬೇಕು. ಎರಡು ಐಬ್ರೋಸ್ನ ರೀಶೇಪ್ ಮಾಡ್ಕೊಂಡಾಗಿದೆ, ಫಿಲ್ ಕೂಡ ಮಾಡಿದ್ದೀನಿ. ಇವಾಗ ಹೈಲೈಟರ್ನ ಯೂಸ್ ಮಾಡಿಕೊಂಡು ಬ್ರೋ ಲೈನ್ಸ್ನ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಬ್ರೋ ಬೋನ್ಸ್ನ ಹೈಲೈಟ್ ಮಾಡೋದ್ರಿಂದ ನಿಮ್ಮ ಐಬ್ರೋ ಶಾರ್ಪಾಗಿ ಕಾಣಿಸುತ್ತೆ. ನೀವು ಯಾವುದೇ ಥರ ಐ ಮೇಕಪ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಐಬ್ರೋಸ್ ತುಂಬ ನೀಟಾಗಿ ಕಾಣಿಸುತ್ತೆ. ನಾನು ನನ್ನ ರೆವಲ್ಯೂಷನ್ ಪ್ಯಾಲೆಟ್ನಲ್ಲಿ ಇರೋಂತಹ ಡಾರ್ಕ್ ಬ್ರೌನ್ ಶೇಡ್ನ ಚೂಸ್ ಮಾಡಿದ್ದೀನಿ. ಇದರಿಂದ ನಾನು ನನ್ನ ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಐ ಶ್ಯಾಡೋನ ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್ ಸ್ಲೋ ಆಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಸೇಮ್ ಲೆಫ್ಟ್ ಐಸ್ಗೂ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಚೂಸ್ ಮಾಡಿರೋ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷಸ್ ಆರ್ ಫ್ರಮ್ ನೈಕಾ. ಈ ಪರ್ಟಿಕ್ಯುಲರ್ ಐ ಪೆನ್ಸಿಲ್ ಕೂಡ ನೈಕಾಯಿಂದನೇ ಪರ್ಚೇಸ್ ಮಾಡಿರೋದು. ಈ ಐ ಪೆನ್ಸಿಲ್ನ ಯೂಸ್ ಮಾಡಿ ಸಿಂಪಲ್ ಆಗಿ 2 ಐ ಮೇಲೆ ಒಂದು ಲೈನ್ ಡ್ರಾ ಮಾಡಿಕೊಂಡು ನನ್ನ ಫಿಂಗರ್ಸ್ನ ಯೂಸ್ ಮಾಡಿ ಅದನ್ನು ಬ್ಲೆಂಡ್ ಮಾಡ್ತೀನಿ. ಇದಾದಮೇಲೆ ಇಲ್ಲಿ ಕಾಣಿಸ್ತಿರೋ ಲೈಟ್ ಪೀಚಿ ಶೇಡ್ನ ಯೂಸ್ ಮಾಡಿಕೊಂಡು ಮಿಡಲ್ ಆಫ್ ದ 2 ಐ ಶ್ಯಾಡೋ ಮಧ್ಯದಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡು ಸ್ಲೋ ಆಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನನಗೆ ಸಿಕ್ಕಿದಂತಹ ಯಾವುದೇ ಇಮೇಜಸ್ನಲ್ಲಿ ಶಿವಾನಿ ಏನಿದ್ದಾಳೆ ಅವಳ ಒಂದು ಪಿಕ್ಚರ್ಸ್, ಇಮೇಜಸ್, ಐ ಶ್ಯಾಡೋಸ್ ಯಾವುದು ಫುಲ್ಲು ಕ್ಲಿಯರ್ ಆಗಿ ಕಾಣಿಸಿಲ್ಲ. ಸೊ ಎಷ್ಟು ಕಾಣಿಸಿದೆಯೋ ಅಷ್ಟು ತಕ್ಕನಾಗಿ ನಾನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಶುಗರ್ ಲಿಕ್ವಿಡ್ ಐಲೈನರ್ನ ಯೂಸ್ ಮಾಡಿಕೊಂಡು ಲಾಂಗ್ ವಿಂಗ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ.
ಎರಡು ಕಣ್ಗಳಿಗೆ ಒಂದೇ ಥರ ವಿಂಗ್ ಡ್ರಾ ಮಾಡಿ ಆಗಿದೆ. ಇವಾಗ ಒಂದ್ಸಲ ಐಲ್ಯಾಶಸ್ನ ಕರ್ಲ್ ಮಾಡಿಕೊಂಡು ಆಮೇಲೆ ಫಾಲ್ಸ್ ಐಲ್ಯಾಶಸ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರ ನಂತರ ನಾನು ಲ್ಯಾಕ್ಮೆಯಿಂದ ಮಸ್ಕಾರಾನ ವೇರ್ ಮಾಡ್ತಾ ಇದ್ದೀನಿ. ಮಸ್ಕಾರ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫಾಲ್ಸ್ ಐಲ್ಯಾಶಸ್ ಸ್ವಲ್ಪ ನ್ಯಾಚುರಲ್ ಆಗಿ ಮತ್ತು ಕರೆಕ್ಟಾಗಿ ಸಿಟ್ ಆಗುತ್ತೆ, ಪ್ರಾಪರಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಐ ಶ್ಯಾಡೋ ಪ್ಯಾಲೆಟ್ನಲ್ಲಿ ಫಸ್ಟ್ ಯೂಸ್ ಮಾಡಿದಂತಹ ಡಾರ್ಕ್ ಬ್ರೌನ್ ಶೇಡ್ನ ನಾನು ಎರಡು ಕಣ್ಗಳ ಕೆಳಗಡೆ ಅಂದರೆ ಐಲಿಡ್ ಕೆಳಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲಷ್ಗೆ ನಾನು ಬಯೋಟಿಕ್ ಇಂದ ಬ್ಲಷ್ನ ಚೂಸ್ ಮಾಡಿದ್ದೀನಿ. ಇದು ನನ್ನ ಫೇವ್ರೆಟ್ ಮತ್ತು ಮೋಸ್ಟ್ ಅಫೋರ್ಡಬಲ್ ಬ್ಲಷ್ ಅಂತ ಕೂಡ ಹೇಳ್ಬೋದು. ಇದಾದಮೇಲೆ ಫ್ಯಾನ್ ಬ್ರಷ್ನ ಯೂಸ್ ಮಾಡಿಕೊಂಡು ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಎರಡು ಚೀಕ್ ಬೋನ್ಸ್ ಮತ್ತು ನೋಸ್ ಪಾಯಿಂಟ್ಗೆ ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಾಂಟೋರಿಂಗ್ ಪ್ಯಾಲೆಟ್ ಅಂದರೆ ಬ್ರೋನ್ಸಿಂಗ್ ಪ್ಯಾಲೆಟ್ನ ಕೂಡ ನಾನು ರೆವಲ್ಯೂಷನಿಂದ ಚೂಸ್ ಮಾಡಿದ್ದೀನಿ. ಕಾಂಟೋರಿಂಗ್ ಬ್ರಷ್ನ ಯೂಸ್ ಮಾಡಿಕೊಂಡು ಕಾಂಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೈಂಟಿ ಪರ್ಸೆಂಟ್ ಆಫ್ ದ ಮೇಕಪ್ ಫಿನಿಶ್ ಆಗಿದೆ. ಇವಾಗ ಫೈನಲ್ ಟಚ್ ಪ್ಲಸ್ ಲಿಪ್ಸ್ಟಿಕ್ಗೆ ನಾನು ಕ್ಲಿಕ್ ಮಿ ಅಪ್ ವೆಲ್ವೆಟ್ ಲಿಪ್ಸ್ಟಿಕ್ನ ಚೂಸ್ ಮಾಡಿದ್ದೀನಿ. ಇದು ಡಾರ್ಕ್ ಪಿಂಕ್ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿರೋಂತಹ ಲಿಪ್ಸ್ಟಿಕ್ ಶೇಡ್. ಇವಾಗ ಮೇಕಪ್ 100% ಕಂಪ್ಲೀಟ್ ಆಗಿದೆ. ಇವಾಗ ನಾನು ಫೈನಲ್ ಆಗಿ ಜ್ಯುವೆಲ್ರೀಸ್ನ ವೇರ್ ಮಾಡಬೇಕು. ಬಟ್ ಜ್ಯುವೆಲ್ರೀಸ್ನ ವೇರ್ ಮಾಡೋಕ್ಕೂ ಮುಂಚೆ ನಿಮ್ಗೊಂದ್ಸಲ ಪ್ರೆಸೆಂಟ್ ಮಾಡ್ತೀನಿ. ಈ ಜ್ಯುವೆಲ್ರಿ ಸೆಟ್ ಅಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಐ ಆಮ್ ಲಿಟ್ರಲಿ ಇನ್ ಲವ್ ವಿತ್ ದಿಸ್ ಜ್ಯುವೆಲ್ರೀಸ್. ವರ್ತ್ ದ ಪ್ರೈಸ್ ಅನಿಸುತ್ತೆ. ಇದನ್ನು ನಾನು ಒಂದು ಆನ್ಲೈನ್ ವೆಬ್ಸೈಟಲ್ಲಿ ಶಾಪ್ ಮಾಡಿದ್ದೆ. ನಾಗಿನಿ 2ನಲ್ಲಿ ಶಿವಾನಿ ವೇರ್ ಮಾಡಿರೋ ಜ್ಯುವೆಲ್ರೀಸ್ ಮತ್ತು ನಾನು ಇಲ್ಲಿ ವೇರ್ ಮಾಡ್ತಿರೋ ಜ್ಯುವೆಲ್ರೀಸ್ ಎಕ್ಸಾಕ್ಟ್ ಸೇಮ್ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ನೀವೊಂದ್ಸಲ ಕ್ರಾಸ್ ಚೆಕ್ ಮಾಡ್ಬೋದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.